ಆತ್ಮೀಯ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಕೆಎಸ್ ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ನಾವು ನಿನ್ನೆಯ ತರಗತಿಯಲ್ಲಿ ಅಧ್ಯಾಯ 1 ಅದರ ಬಗ್ಗೆ ಕ್ವಿಕ್ ರಿವಿಷನ್ ಅನ್ನ ಕೈಗೊಂಡಿದ್ವಿ. ನೀವು 10ನೇ ತಾರೀಕು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರುವುದರಿಂದ ಕ್ವಿಕ್ ರಿವಿಷನ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೀವು ಒಂದು ವರ್ಷ ಪೂರ್ತಿ ಓದಿರ್ತಕ್ಕಂಥದ್ದನ್ನ ಕ್ವಿಕ್ ರಿವಿಷನ್ ಮುಖಾಂತರ ನೀವು ಅದನ್ನ ಮತ್ತೆ ಅದನ್ನ ರಿವೈಸ್ ಮಾಡ್ಕೊಳ್ಬಹುದು. ನಿಮ್ಮ ಎಕ್ಸಾಮ್ ಪರ್ಪಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಯಾರು ಕೆಎಸ್ ಕ್ಲಾಸಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ತಮ್ಮ ಪ್ರತಿದಿನದ ಅಪ್ಡೇಟ್ಸ್ ಗಳನ್ನ ತಾವು ಪಡಿಬಹುದು ಅಂತ ಹೇಳ್ತಾ ಇವತ್ತಿನ ತರಗತಿ ಆರಂಭ ಮಾಡೋಣ. ಅರ್ಥಶಾಸ್ತ್ರ ದ್ವಿತೀಯ ಪಿಯುಸಿ ಅಧ್ಯಾಯ 2 ಅನುಭೋಗಿಯ ವರ್ತನೆಯ ಸಿದ್ಧಾಂತ, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಈ ಅಧ್ಯಾಯದ ಕುರಿತು ನಾವು ಇವತ್ತಿನ ತರಗತಿಯನ್ನ ಮುಂದುವರ್ಸೋಣ. ಮೊದಲನೇದಾಗಿ ಅನುಭೋಗಿಯ ನಡವಳಿಕೆ ಅಥವಾ ಅನುಭೋಗಿ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಹೀಗಂದ್ರೆ ಏನು? ಇಂಟ್ರೊಡಕ್ಷನ್ ಅನ್ನ ನೋಡುವುದಾದ್ರೆ, ಒಬ್ಬ ಅನುಭೋಗಿ ಅಂದ್ರೆ ಒಬ್ಬ ಯಾವುದೇ ವಸ್ತುವನ್ನ ಅನುಭೋಗ ಮಾಡತಕ್ಕಂತ ವ್ಯಕ್ತಿ ತನ್ನಲ್ಲಿರುವ ಸೀಮಿತ ಆದಾಯದಲ್ಲಿ ತನಗೆ ಆದಾಯ ಎಷ್ಟಿದೆಯೋ ಆ ಸೀಮಿತ ಆದಾಯದಲ್ಲಿ ಗರಿಷ್ಠ ತೃಪ್ತಿಯನ್ನ ಹೇಗೆ ಪಡಿತಾನೆ ಎಂಬುದನ್ನ ಈ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅಂದ್ರೆ ತನ್ನ ಆದಾಯ ಸುಮಾರು 1,000 ರೂಪಾಯಿ ತನ್ನ ಆದಾಯ ಇತ್ತು ಅಂದ್ರೆ 1,000 ರೂಪಾಯಿಯಲ್ಲಿ ಒಬ್ಬ ಅನುಭೋಗಿ ಯಾವೆಲ್ಲ ಸರಕುಗಳನ್ನ ಕೊಂಡ್ಕೊಳ್ತಾನೆ ಮತ್ತು ಅದರಿಂದ ಗರಿಷ್ಠ ತೃಪ್ತಿಯನ್ನ ಯಾವ ಸರಕುಗಳಲ್ಲಿ ಕಂಡುಕೊಳ್ತಾನೆ ಅಂತಕ್ಕಂಥದ್ದು ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಕಾನ್ಸೆಪ್ಟ್. ನೀವು ಈ ಕಾನ್ಸೆಪ್ಟ್ ಮೇಲೆ ಇಡೀ ತರಗತಿ ಇಡೀ ಚಾಪ್ಟರ್ ಇರತಕ್ಕಂಥದ್ದು. ನೀವು ಇದೊಂದು ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ಕೊಂಡ್ರೆ ಸಾಕು. ನೀವು ಎಕ್ಸಾಮ್ ಅಲ್ಲಿ ಈ ಪಾಠದ ಮೇಲೆ ಯಾವುದೇ ಪ್ರಶ್ನೆಗಳನ್ನು ಬಂದರೂ ಕೂಡ ನೀವು ಅಟೆಂಡ್ ಅನ್ನ ಮಾಡಬಹುದು. ಆಯ್ಕೆಯ ಸಮಸ್ಯೆ ಮತ್ತು ತರ್ಕಬದ್ಧ ನಡವಳಿಕೆ ಅಂತಕ್ಕಂಥದ್ದು ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಅಂದ್ರೆ 1,000 ರೂಪಾಯಿಗೆ ಆತ ತನ್ನಲ್ಲಿರುವ ಸೀಮಿತ ಆದಾಯದಲ್ಲಿ ಗರಿಷ್ಠ ತೃಪ್ತಿಯನ್ನ ಪಡಿಬೇಕಾದ್ರೆ ಹಲವಾರು ಆಯ್ಕೆಗಳು ತನ್ನ ಕಣ್ಮುಂದೆ ಇರುತ್ತೆ. ಆ ಆಯ್ಕೆಗಳಲ್ಲಿಯೇ ತನಗೆ ಅವಶ್ಯಕವಿರತಕ್ಕಂತ ಮತ್ತು ತನ್ನ ಆದಾಯಕ್ಕೆ ಸರಿದೂಗಿಸ್ತಕ್ಕಂತ ತೃಪ್ತಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತಕ್ಕಂತ ಸರಕುಗಳನ್ನ ಆತ ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊಳ್ತಾನೆ ಅಂತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟ್ ಅಲ್ಲಿ ಹಲವಾರು ವಸ್ತುಗಳಿರ್ತವೆ. ಆ ವಸ್ತುಗಳಲ್ಲಿ ತನಗೆ ಬೇಕಾಗಿರ್ತಕ್ಕಂಥದ್ದು ಮತ್ತು ಗರಿಷ್ಠ ತೃಪ್ತಿಯನ್ನ ನೀಡತಕ್ಕಂತ ವಸ್ತುಗಳು ಯಾವಿದಾವೆ ಅಂತಕ್ಕಂಥದನ್ನ ಆಯ್ಕೆ ಮಾಡುವುದೇನಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಆತನ ಅಂದ್ರೆ ಒಬ್ಬ ಕನ್ಸ್ಯೂಮರ್ ನ ನಡವಳಿಕೆಯನ್ನ ಇಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡಿತದೆ. ಇಲ್ಲಿ ಬರ್ತಕ್ಕಂಥ ಮತ್ತೊಂದು ಕಾನ್ಸೆಪ್ಟ್ ಏನಂದ್ರೆ ಯುಟಿಲಿಟಿ ಅಂತ ಕರಿತೀವಿ. ತುಷ್ಟಿಗುಣ ಅಂದ್ರೆ ನಾವು ತಿಳ್ಕೊಳ್ಬೇಕು ತೃಪ್ತಿ. ಒಬ್ಬ ಅನುಭೋಗಿಯೇ ಆಗಿರ್ತಕ್ಕಂಥ ತೃಪ್ತಿಯನ್ನ ನಾವೇನಂತ ಕರಿತೀವಿ? ಯುಟಿಲಿಟಿ ಅಂತ ಕರಿತೀವಿ. ಅದರಲ್ಲಿ ಹಲವಾರು ವಿಧಗಳು ಬರ್ತವೆ. ಮತ್ತೆ ಅದರ ವ್ಯಾಖ್ಯಾನವನ್ನ ನಾವು ನೋಡುವುದಾದ್ರೆ, ಸರಕು ಅಥವಾ ಸೇವೆಗಳಲ್ಲಿರುವ ಮಾನವನ ಬಯಕೆಗಳನ್ನ ತೃಪ್ತಿಪಡಿಸುವ ಶಕ್ತಿಯೇ ತುಷ್ಟಿಗುಣ ಅಂತ ಕರಿತೀವಿ. ಸರಕು ಅಥವಾ ಸೇವೆಗಳಲ್ಲಿರುವ ಮಾನವನ ಬಯಕೆಗಳನ್ನ ತೃಪ್ತಿಪಡಿಸುವ ಶಕ್ತಿಯೇ ತುಷ್ಟಿಗುಣ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಒಂದು ಮಗು ಇರುತ್ತೆ. ಆ ಮಗುವಿಗೆ ಮಾವಿನ ಹಣ್ಣು ತಿಂತಕ್ಕಂತ ಮ್ಯಾಂಗೋ ತಿಂತಕ್ಕಂತ ಒಂದು ಬಯಕೆ ಆಗಿರುತ್ತೆ. ಆ ಮ್ಯಾಂಗೋ ತಿಂದ ತಕ್ಷಣ ಆ ಮಗುವಿಗೆ ಏನಾಗುತ್ತೆ? ಆ ಮ್ಯಾಂಗೋ ಇಂದ ಆತನ ಮನಸ್ಸಿಗೆ ಸಂತೃಪ್ತಿ ಮೂಡುತ್ತೆ. ಅದನ್ನೇ ನಾವೇನಂತ ಕರಿತೀವಿ? ತುಷ್ಟಿಗುಣ. ಆ ಮಾವಿನ ಹಣ್ಣಿಗೆ ಆ ಮಗುವನ್ನ ತೃಪ್ತಿ ಪಡಿಸ್ತಕ್ಕಂತ ಗುಣ ಏನಿದೆಯಲ್ಲ ಅದನ್ನ ಯುಟಿಲಿಟಿ ಅಂತ ಕರಿತೀವಿ. ಆ ತೃಪ್ತಿ ಪಟ್ಟಿರ್ತಕ್ಕಂತ ಗುಣವನ್ನ ಎಷ್ಟು ಪ್ರಮಾಣದಲ್ಲಿ ತೃಪ್ತಿಪಟ್ಟ ಅದರಿಂದ ಹೆಚ್ಚಿನ ಪ್ರಮಾಣದ ತೃಪ್ತಿ ಸಿಕ್ಕರೆ ಅದು ಆ ಮಾವಿನ ಹಣ್ಣಿನ ತುಷ್ಟಿಗುಣ ಹೆಚ್ಚಿದೆ ಅಂತ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಸರಕು ಅಥವಾ ಸೇವೆಗಳಲ್ಲಿರುವ ಮಾನವನ ಬಯಕೆಗಳನ್ನ ತೃಪ್ತಿಪಡಿಸ್ತಕ್ಕಂತ ಶಕ್ತಿಯನ್ನ ನಾವೇನಂತ ಕರಿತೀವಿ? ತುಷ್ಟಿಗುಣ, ಯುಟಿಲಿಟಿ ಅಂತ ಕರಿತೀವಿ. ಇದರಲ್ಲಿರ್ತಕ್ಕಂಥ ಪ್ರಮುಖ ವಿಧಗಳು ಯಾವುವು ಅಂದ್ರೆ, ಮೊದಲನೇದು ಒಟ್ಟು ತುಷ್ಟಿಗುಣ. ಅಂದ್ರೆ ಎಲ್ಲಾ ಘಟಕಗಳಿಂದ ಸಿಗುವ ಒಟ್ಟು ತೃಪ್ತಿ. ಅಂದ್ರೆ ಒಂದು ಮಗು ಸುಮಾರು ಒಂದು ಬುಟ್ಟಿಯಲ್ಲಿ 20 ಮಾವಿನ ಹಣ್ಣುಗಳಿದ್ದು ಅಂದ್ರೆ ಆ 20 ಮಾವಿನ ಹಣ್ಣುಗಳಿಂದ ಮಗುವಿಗೆ ಸಿಕ್ಕಿರ್ತಕ್ಕಂತ ಒಟ್ಟು ತುಷ್ಟಿಗುಣವನ್ನ ನಾವು ಟೋಟಲ್ ಯುಟಿಲಿಟಿ ಅಂತ ಕರಿತೀವಿ. ಶಾರ್ಟ್ ಆಗಿ TU ಅಂತ ಕರಿತೀವಿ, ಟೋಟಲ್ ಯುಟಿಲಿಟಿ. ನೀವು ಇದನ್ನ ಟೋಟಲ್ ಯುಟಿಲಿಟಿ ಮತ್ತು ಮಾರ್ಜಿನಲ್ ಯುಟಿಲಿಟಿಯ ಕರ್ವ್ಗಳನ್ನ ನೀವು ಇಲ್ಲಿ ಮ್ಯಾಪ್ ಅಲ್ಲಿ ನೋಡಬಹುದು. ಎರಡನೇ ವಿಧ ಯಾವುದಂದ್ರೆ ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ, ಮಾರ್ಜಿನಲ್ ಯುಟಿಲಿಟಿ. ಒಂದು ಹೆಚ್ಚುವರಿ ಘಟಕದಿಂದ ಸಿಗುವ ಹೆಚ್ಚುವರಿ ತೃಪ್ತಿಯನ್ನ ನಾವೇನಂತ ಕರಿತೀವಿ? ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೀವಿ. ಅಂದ್ರೆ ಸುಮಾರು 20 ಮಾವಿನ ಹಣ್ಣುಗಳನ್ನ ತಿಂದಿರ್ತಕ್ಕಂತ ಒಂದು ಮಗು 21ನೇ ಮಾವಿನ ಹಣ್ಣು ಕೂಡ ಕೊಟ್ಟರು ಕೂಡ ಆತ ತಿನ್ನುತ್ತಾನೆ.
ಆ 21ನೇ ಮಾವಿನ ಹಣ್ಣಿನಿಂದ ಸಿಕ್ಕಿರ್ತಕ್ಕಂಥ ತುಷ್ಟಿಗುಣವನ್ನ ನಾವೇನಂತ ಕರಿತೀವಿ, ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೀವಿ, ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಉದಾಹರಣೆಗೆ ನೀವು ಮೊದಲು ಚಾಕ್ಲೇಟ್ ತಿಂದಾಗ ಸಿಗುವ ಮಜಾ ಹೆಚ್ಚಿರುತ್ತದೆ ಮತ್ತು 5ನೇ ಚಾಕ್ಲೇಟ್ ತಿಂದಾಗ ಅದು ಕಡಿಮೆ ಆಗಿರ್ತಕ್ಕಂಥದ್ದು. ಇದು ಕೂಡ ಯುಟಿಲಿಟಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶವಾಗಿರ್ತದೆ. ಅಂದ್ರೆ ಒಂದು ಬಿಂದುವಿನಲ್ಲಿ ಒಬ್ಬ ಮಗು ಯಾವುದೇ ಒಂದು ಹಣ್ಣನ್ನ ತಿಂತಾ ಹೋದಂತೆ ಒಂದು ಹಂತದವರೆಗೆ ಆತ ಸುಮಾರು 20 ಮಾವಿನ ಹಣ್ಣುಗಳನ್ನ ಆತ ತಿಂದು ಸಂತೃಪ್ತಿ ಆಗ್ತಾನೆ. ಇನ್ನು 21, 22, 23 ಈ ರೀತಿಯಾಗಿರ್ತಕ್ಕಂಥ ಹೆಚ್ಚಿನ ಮಾವಿನ ಹಣ್ಣುಗಳನ್ನ ಆತನಿಗೆ ಆ ಮಗುವಿಗೆ ಕೊಟ್ಟಾಗ ಆ ಮಗುವಿನ ತುಷ್ಟಿಗುಣದ ಪ್ರಮಾಣ ಕ್ರಮೇಣ ಕಡಿಮೆ ಆಗ್ತಾ 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 ಹೋಗುತ್ತೆ. ಯಾಕಂದ್ರೆ ಆತ ತುಷ್ಟಿಗುಣದ ಒಂದು ಮ್ಯಾಕ್ಸಿಮಮ್ ಆತ ಸೇವನೆಯ ತುಷ್ಟಿಗುಣವನ್ನ ಪಡೆದುಕೊಂಡಿರ್ತಾನೆ ಆಲ್ರೆಡಿ. ಹೀಗಾಗಿ ನಂತರದ ಮಾವಿನ ಹಣ್ಣುಗಳನ್ನು ಆತ ಸೇವಿಸ್ತಾನೆ, ಬಟ್ ಅದರಿಂದ ಆತನಿಗೆ ಸಿಗ್ತಕ್ಕಂಥ ಯುಟಿಲಿಟಿಯ ಪ್ರಮಾಣ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನ ನಾವೇನಂತ ಕರಿತೀವಿ, ಈ ನೀವು ಆ ಟೋಟಲ್ ಯುಟಿಲಿಟಿ ಕರ್ವ್ ಅಂತಕ್ಕಂಥ ಒಂದು ಮ್ಯಾಪ್ ಅಲ್ಲಿ ಇದನ್ನ ಗ್ರಾಫ್ ಅಲ್ಲಿ ಇದನ್ನ ತೋರಿಸಲಾಗಿದೆ. ಇದನ್ನ ನೆನ್ಪಿಟ್ಕೊಳ್ಬೇಕು ವಿದ್ಯಾರ್ಥಿಗಳು. ಇನ್ನು ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಏನಂದ್ರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಲಾ ಆಫ್ ಡಿಮಿನೈಸಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೀವಿ. ಅಂದ್ರೆ ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನ ಸತತವಾಗಿ ಸೇವಿಸುತ್ತಾ ಹೋದಂತೆ ಪ್ರತಿ ಹೆಚ್ಚುವರಿ ಘಟಕದಿಂದ ಸಿಗುವ ಸೀಮಾಂತ ತುಷ್ಟಿಗುಣವನ್ನ ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನ ಸೇವಿಸುತ್ತಾ ಹೋದ, ಯಾವುದೇ ವಸ್ತು ಆಗಿರ್ಬೋದು, ಅದನ್ನ ಸೇವಿಸುತ್ತಾ ಹೋದಂತೆ ಪ್ರತಿ ಹೆಚ್ಚುವರಿ ಘಟಕದಿಂದ ಆತನಿಗೆ ಹೆಚ್ಚುವರಿ ತೃಪ್ತಿಯೇ ಸಿಗ್ತಾ ಹೋಗುತ್ತೆ. ಒಂದು ಮಗು ಒಂದು ಮಾವಿನ ಹಣ್ಣನ್ನ ತಿಂದಾಗ ಆತನಿಗೆ ಸಿಗ್ತಕ್ಕಂಥ ತುಷ್ಟಿಗುಣ ಸ್ವಲ್ಪ ಪ್ರಮಾಣದಲ್ಲಿರುತ್ತೆ. 2ನೇ ಮಾವಿನ ಹಣ್ಣು ತಿಂದಾಗ ಇನ್ನೂ ಸ್ವಲ್ಪ ಬೇಕನ್ಸುತ್ತೆ. 3ನೇ ಮಾವಿನ ಹಣ್ಣು ತಿಂದಾಗ ಇನ್ನೂ ಸ್ವಲ್ಪ ಅದರಿಂದ ತೃಪ್ತಿ ಜಾಸ್ತಿ ಸಿಗುತ್ತೆ. 4ನೇ ಮಾವಿನ ಹಣ್ಣು, ಹೀಗೆ ತಿಂತಾ ಹೋದಂತೆ ಆತನಿಗೆ ಸಿಗ್ತಕ್ಕಂಥ ತುಷ್ಟಿಗುಣದ ಪ್ರಮಾಣ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನ ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿಬೇಕಾದ್ರೆ ಇನ್ನು ಏನಾಗಬೇಕಂದ್ರೆ ಸುಮಾರು 5 ಮಾವಿನ ಹಣ್ಣುಗಳನ್ನ ತಿಂದಾಗ ಆ ಮಗು ಸಂಪೂರ್ಣವಾಗಿ ತುಷ್ಟಿಗುಣವನ್ನ ಪಡ್ಕೊಳ್ಳುತ್ತೆ ಮತ್ತು ತೃಪ್ತಿಯನ್ನ ಪಡೆಯುತ್ತೆ. ಅದರ ನಂತರ ಕೊಡ್ತಕ್ಕಂಥ ಮಾವಿನ ಹಣ್ಣುಗಳಿಗೆ ಆ ಮಗು ಏನ್ ಮಾಡುತ್ತೆ ಅಂದ್ರೆ ಕ್ರಮೇಣ ಆತನ ತುಷ್ಟಿಗುಣ ಕಡಿಮೆ ಆಗ್ತಾ ಹೋಗುತ್ತೆ. ಹೇಗಂದ್ರೆ 6ನೇ ಮಾವಿನ ಹಣ್ಣು, 7, 8 ಈ ರೀತಿಯಾಗಿ ನಂತರದ ಮಾವಿನ ಹಣ್ಣುಗಳು ಕೊಟ್ಟಾಗ ಆ ಮಗುವಿಗೆ ಅದರಿಂದ ಗರಿಷ್ಠ ತೃಪ್ತಿ ಸಿಕ್ಕ ನಂತರ ಬಂದಿರತಕ್ಕಂಥ ಹಣ್ಣುಗಳಿಂದ ಆತನಿಗೆ ತೃಪ್ತಿ ಸಿಗುವುದಿಲ್ಲ. ಇದನ್ನ ನಾವೇನ್ ಕರಿತೀವಿ, ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೀವಿ. ಟೋಟಲ್ ಯುಟಿಲಿಟಿ ಗರಿಷ್ಠವಾದಾಗ ಅಂದ್ರೆ ಟೋಟಲ್ ತುಷ್ಟಿಗುಣ ಆತನಿಗೆ ಗರಿಷ್ಠವಾಗಿದ್ದಾಗ ಮಾರ್ಜಿನಲ್ ಯುಟಿಲಿಟಿ ಏನಾಗಿರುತ್ತೆ, ಶೂನ್ಯವಾಗಿರುತ್ತೆ ಅನ್ನೋದನ್ನ ನೀವು ಈ ಗ್ರಾಫ್ ಮುಖಾಂತರ ತಿಳ್ಕೊಳ್ಬಹುದು. ಈ ಗ್ರಾಫ್ ನೆನಪಿನಲ್ಲಿ ಇಟ್ಕೊಂಡ್ರೆ ನೀವು ಖಂಡಿತ ಯಾವುದೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಕ್ವಶನ್ ಅನ್ನ ಟಚ್ ಮಾಡಬಹುದು. ಇನ್ನು ಔದಾಸೀನ್ಯ ವಕ್ರರೇಖೆ ಅಂತ ಕರಿತೀವಿ, ಇಂಡಿಫರೆನ್ಸ್ ಕರ್ವ್ ಅಂತ ಕರಿತೀವಿ, ಐಸಿ. ಇದರ ವ್ಯಾಖ್ಯಾನವನ್ನ ನೋಡುವುದಾದ್ರೆ ಗ್ರಾಹಕನಿಗೆ ಸಮಾನ ತೃಪ್ತಿ ನೀಡುವ 2 ಸರಕುಗಳ ವಿವಿಧ ಸಂಯೋಜನೆಗಳನ್ನ ತೋರಿಸುವ ರೇಖೆಯನ್ನ ನಾವೇನಂತ ಕರಿತೀವಿ, ಔದಾಸೀನ್ಯ ವಕ್ರರೇಖೆ ಅಂತ ಕರಿತೀವಿ. ಇದರ ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್. ನಿಮಗೆ 4 ಅಥವಾ 6 ಮಾರ್ಕ್ಸ್ಗೆ ಬರ್ತಕ್ಕಂಥ ಒಂದು ಪ್ರಶ್ನೆ ಇದರಿಂದ ಖಂಡಿತ ಕೇಳ್ತಾರೆ. ನೀವು ಅದನ್ನ ಪರ್ಫೆಕ್ಟ್ ಮಾಡಲೇಬೇಕು. ಇದರ ಲಕ್ಷಣಗಳು ನೋಡಿದ್ರೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರ್ತವೆ, ಎಡದಿಂದ ಬಲಕ್ಕೆ ಇಳಿಮುಖವಾಗಿರ್ತವೆ ಈ ರೇಖೆಗಳು ನೀವು ಚಿತ್ರದಲ್ಲಿ ನೋಡಬಹುದು. ಮೂಲಕ್ಕೆ ಪಿ ನ ಮಧ್ಯವಾಗಿರುತ್ತವೆ. ಕಾನ್ವೆಕ್ಸ್ ಟು ದಿ ಒರಿಜಿನಲ್ ಅಂದ್ರೆ ಇಲ್ಲಿ ಓ ಬಿಂದು ಏನಿದೆ ಇದಕ್ಕೆ ಪಿ ನ ಮಧ್ಯವಾಗಿ ಈ ರೀತಿಯಾಗಿ ವಕ್ರವಾಗಿ ಇರ್ತವೆ. ಇದನ್ನ ಪಿ ನ ಮಧ್ಯ ಅಂತ ಕರಿತೀವಿ. ನೆಕ್ಸ್ಟ್ 2 ಐಸಿ ರೇಖೆಗಳು ಒಂದನ್ನೊಂದು ಎಂದಿಗೂ ಛೇದಿಸುವುದಿಲ್ಲ. ಈ ಐಸಿ ಕರ್ವ್ಗಳೇನಿದಾವೆ ಇವು ಯಾವತ್ತೂ ಒಂದನ್ನೊಂದು ಛೇದಿಸುವುದಿಲ್ಲ ಅಂತ ಇದರ ಲಕ್ಷಣವಾಗಿರುತ್ತೆ. ಇನ್ನು ಬಜೆಟ್ ರೇಖೆ ಮತ್ತು ಬಜೆಟ್ ಗಣ ಅಂತ ಕರಿತೀವಿ. ಬಜೆಟ್ ಲೈನ್ ಅನ್ನ ನೋಡಬಹುದು, ಇಲ್ಲಿ ನೀಲಿ ಬಣ್ಣದಲ್ಲಿ ಇರ್ತಕ್ಕಂಥದ್ದು ಇದನ್ನ ನಾವು ಬಜೆಟ್ ಲೈನ್ ಅಂತ ಕರಿತೀವಿ. ಬಜೆಟ್ ಗಣ ಅಂದ್ರೆ ಗ್ರಾಹಕನ ಆದಾಯದ ಮಿತಿಯಲ್ಲಿ ಲಭ್ಯವಿರುವ ಎಲ್ಲಾ ಸಂಯೋಜನೆಗಳನ್ನ ನಾವೇನಂತ ಕರಿತೀವಿ, ಬಜೆಟ್ ಗಣ ಅಂತ ಕರಿತೀವಿ. ಇನ್ನು ಬಜೆಟ್ ರೇಖೆ ಅಂದ್ರೆ ಪೂರ್ಣ ಆದಾಯವನ್ನು ಖರ್ಚು ಮಾಡಿದಾಗ ಸಿಗುವ ಸಂಯೋಜನೆಗಳ ರೇಖೆಯನ್ನ ಬಜೆಟ್ ರೇಖೆ ಅಂತ ಕರಿತೀವಿ. ಎರಡದರೂ ಡೆಫಿನಿಷನ್ ಈ ಚಿತ್ರ ಹೇಳುತ್ತೆ, ನೀವು ಅದನ್ನ ನೆನ್ಪಿಟ್ಕೊಳ್ಬೇಕು. ಇನ್ನು ಬಜೆಟ್ ನಿಯಮ ಅಂದ್ರೆ ಲಾ ಆಫ್ ಡಿಮ್ಯಾಂಡ್ ಅಂದ್ರೆ ಬೇಡಿಕೆಯ ನಿಯಮ ಅಂದ್ರೆ ನಿಯಮ ಏನ್ ಹೇಳುತ್ತೆ ಅನ್ನೋದನ್ನ ಮೊದಲು ನೆನ್ಪಿಟ್ಕೊಳ್ಬೇಕು. ವಸ್ತುವಿನ ಬೆಲೆ ಹೆಚ್ಚಾದಾಗ, ಯಾವುದೇ ಒಂದು ವಸ್ತುವಿನ ಬೆಲೆ ಹೆಚ್ಚಾಗ
ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತದೆ. ಬೇಡಿಕೆ ಏನಾಗುತ್ತೆ? ಕಡಿಮೆ ಆಗುತ್ತದೆ. ಯಾಕಂದ್ರೆ ಪರ್ಯಾಯ ಅನುಭವಕ್ಕೆ ವಸ್ತುಗಳನ್ನ ಆತ ಹುಡುಕೋದ್ರಿಂದ ಅದರ ಬೇಡಿಕೆ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ನೀವು ಒಂದು ಪೆನ್ನಿನ ಬೆಲೆ 5 ರೂಪಾಯಿ ಇದ್ದಾಗ ಎಲ್ಲರೂ ಅದನ್ನ ಕೊಂಡ್ಕೊಳ್ಳಲು ಬಯಸ್ತಾರೆ. ಅದೇ ಒಂದು ಪೆನ್ನಿನ ಬೆಲೆ 10 ರೂಪಾಯಿ ಆದಾಗ ಅದನ್ನ ಕೊಂಡ್ಕೊಳ್ಳತಕ್ಕಂಥ ಪ್ರಮಾಣ, ಬೇಡಿಕೆಯ ಪ್ರಮಾಣ ಕಡಿಮೆ ಆಗುತ್ತೆ. ಇದರಿಂದ ಅನುಭೋಗಿ ಏನ್ ಮಾಡ್ತಾನೆ? ಅಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಹುಡ್ಕೊಂಡಿರೋದ್ರಿಂದ ಈ ವಸ್ತುವಿನ ಬೇಡಿಕೆ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತಕ್ಕಂಥ ವಿದ್ಯಮಾನ ಆಗುತ್ತೆ. ಕಡಿಮೆ ಆದಾಗ ಬೇಡಿಕೆ ಹೆಚ್ಚುತ್ತದೆ. ಅದೇ ಪೆನ್ನಿನ ಬೆಲೆ 4 ರೂಪಾಯಿ ಆದಾಗ ಅದೇ ಗ್ರಾಹಕ ಏನ್ ಮಾಡ್ತಾನೆ? ಮತ್ತೆ ಆ ಪೆನ್ನನ್ನ ಕೊಂಡ್ಕೊಳ್ಳಲು ಬಯಸ್ತಾನೆ. ಅದರಿಂದ ಬೇಡಿಕೆ ಹೆಚ್ಚಾಗ್ತದೆ. ವಸ್ತುವಿನ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತದೆ. ವಸ್ತುವಿನ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತದೆ. ನೀವು ತರಕಾರಿ ಮಾರ್ಕೆಟ್ಗೆ ಹೋದಾಗ 1 ಕೆಜಿ ಈರುಳ್ಳಿಯ ಬೆಲೆ ಸುಮಾರು 100 ರೂಪಾಯಿ ಇದ್ದಾಗ ಅದನ್ನ ಕೊಂಡ್ಕೊಳ್ತಕ್ಕಂಥ ಜನ ಕಡಿಮೆ ಇರ್ತಾರೆ. ಅದೇ ಈರುಳ್ಳಿಯ ಬೆಲೆ 20 ಅಥವಾ 30 ಆದಾಗ ಅದನ್ನ ಕೊಂಡ್ಕೊಳ್ತಕ್ಕಂಥ ಜನ ಜಾಸ್ತಿ ಆಗ್ತಾರೆ. ಇದನ್ನ ನಾವೇನ್ ಕರಿತೀವಿ? ಲಾ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಬೇಡಿಕೆಯ ನಿಯಮ ಅಂತ ಕರಿತೀವಿ. ಇವು ಎರಡೂ ಕೂಡ ಏನ್ ಮಾಡಿರ್ತಾವ ಅಂದ್ರೆ ವಿಲೋಮ ಸಂಬಂಧವನ್ನ ಹೊಂದಿರತಕ್ಕಂಥದ್ದು. ವಿಲೋಮ ಸಂಬಂಧ ಅಂದ್ರೆ ಬೇಡಿಕೆ ಕಡಿಮೆ ಇದ್ದಾಗ ಬೆಲೆ ಹೆಚ್ಚಾಗುತ್ತೆ, ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೇಡಿಕೆ ಹೆಚ್ಚಾದಾಗ ಬೆಲೆ ಮತ್ತು ಬೇಡಿಕೆಯ ನಡುವೆ ಇವೆರಡೂ ಕೂಡ ವಿಲೋಮ ಅನುಪಾತವನ್ನ ಸಂಭವಿಸುತ್ತವೆ. ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಅಧ್ಯಾಯದ ಮೇಲೆ ಹಿಂದೆ ಕೇಳಿರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳನ್ನ ಮತ್ತು ಉತ್ತರಗಳನ್ನ ನೋಡುವುದಾದ್ರೆ, 1 ಅಂಕದ ಪ್ರಶ್ನೆಗಳು ಏನ್ ಕೇಳಿದ್ರು ಅಂದ್ರೆ ಈ ಪಾಠದ ಮೇಲೆ ಈ ಹಿಂದೆ 2018 ಮಾರ್ಚ್ 2022ರಲ್ಲಿ ಬಂದಿರತಕ್ಕಂಥ ಪ್ರಶ್ನೋತ್ತರ ಏನ್ ಕೇಳಿದ್ರೆ ಅಂದ್ರೆ ತುಷ್ಟಿಗುಣ ಎಂದರೇನು ಅಂತ ಪ್ರಶ್ನೆ ಬಂದಿತ್ತು. ಸರಕು ಮತ್ತು ಸೇವೆಗಳಲ್ಲಿರುವ ಮಾನವನ ಬಯಕೆಗಳನ್ನ ತೃಪ್ತಿಪಡಿಸುವ ಶಕ್ತಿಯನ್ನ ತುಷ್ಟಿಗುಣ ಅಂತ ಕರಿತೀವಿ. ಪ್ರಶ್ನೆ ಸಂಖ್ಯೆ 2, ಬಜೆಟ್ ರೇಖೆ ಎಂದರೇನು? ಜೂನ್ 2019ರಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಬಂದಿತ್ತು. ಜೂನ್ 2019 ಬಜೆಟ್ ರೇಖೆ ಎಂದರೇನು? ಉತ್ತರ: ಒಬ್ಬ ಗ್ರಾಹಕ ತನ್ನ ಪೂರ್ಣ ಆದಾಯವನ್ನ ಬಳಸಿ ಖರೀದಿಸಬಹುದಾದ 2 ಸರಕುಗಳ ಸಂಯೋಜನೆಯನ್ನ ತೋರಿಸುವ ರೇಖೆಯನ್ನ ಬಜೆಟ್ ರೇಖೆ ಅಂತ ಕರಿತೀವಿ. ಇನ್ನು 2 ಅಂಕದ ಪ್ರಶ್ನೆಗಳನ್ನ ನೋಡುವುದಾದ್ರೆ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು. ಬಜೆಟ್ ರೇಖೆ ಮತ್ತು ಬಜೆಟ್ ಗಣದ ನಡುವಿನ ವ್ಯತ್ಯಾಸ ಏನು ಅಂತ ಕೇಳಿದ್ರು. ಯಾವಾಗಂದ್ರೆ 2020 ಸೆಪ್ಟೆಂಬರ್ ಮತ್ತು 2023 ಮಾರ್ಚ್ ಅಲ್ಲಿ. ಇದರ ಉತ್ತರ: ಗ್ರಾಹಕನು ತನ್ನ ಪೂರ್ಣ ಆದಾಯವನ್ನು ಬಳಸಿ ಖರೀದಿ ಮಾಡತಕ್ಕಂಥ ಸಂಯೋಜನೆಗಳನ್ನ ಬಜೆಟ್ ರೇಖೆ ಅಂತ ಕರೆಯಲಾಗುತ್ತೆ. ತನ್ನ ಆದಾಯದ ಮಿತಿಯೊಳಗೆ ಲಭ್ಯವಿರುವ ಎಲ್ಲಾ ಸಂಯೋಜನೆಗಳನ್ನ ಬಜೆಟ್ ಗಣ ಅಂತ ಕರಿತೀವಿ. ಮತ್ತೊಂದು ಪ್ರಶ್ನೆ, ಕೆಳದರ್ಜೆ ಸರಕುಗಳು ಎಂದರೆ ಯಾವುವು ಅಂತ 2017 ಮತ್ತು 2021ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಗ್ರಾಹಕನ ಆದಾಯ ಹೆಚ್ಚಾದಂತೆ ಯಾವ ಸರಕುಗಳ ಬೇಡಿಕೆ ಕಡಿಮೆ ಆಗ್ತದೋ ಅವುಗಳನ್ನ ಕೆಳದರ್ಜೆಯ ಸರಕುಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ರಾಗಿ ಅಂತ ಹೇಳಲಾಗಿದೆ. ರಾಗಿ ಅಂದ್ರೆ ಗ್ರಾಹಕನ ಆದಾಯ ಹೆಚ್ಚಾದಂತೆ ಆ ಸರಕುಗಳ ಬೇಡಿಕೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇನ್ನು 4 ಮತ್ತು 6 ಅಂಕದ ಪ್ರಶ್ನೆಗಳನ್ನ ನೋಡೋದಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿವು. ಹಿಂದೆ ಬಂದಿರತಕ್ಕಂಥ ಪ್ರಶ್ನೆಗಳು ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ. 1ನೇ ಪ್ರಶ್ನೆ ಏನಂತ ನೋಡಿ, ಬೇಡಿಕೆಯ ರೇಖೆಯು ಇಳಿಮುಖವಾಗಲು ಕಾರಣಗಳೇನು ಅಂತ ಕೇಳಲಾಗಿದೆ. ಬೇಡಿಕೆಯ ರೇಖೆ ಇಳಿಮುಖವಾಗಲು ಕಾರಣ 2019 ಮತ್ತು 2024ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಮೊದಲನೇದು. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ, ಆದಾಯ ಪರಿಣಾಮ, ಇನ್ಕಮ್ ಎಫೆಕ್ಟ್ ಅಂತ ಕರಿತೀವಿ, ಬದಲಿ ಪರಿಣಾಮ, ಮತ್ತು 4ನೇದು ಹೊಸ ಗ್ರಾಹಕರ ಮಾರುಕಟ್ಟೆಯ ಪ್ರವೇಶ. ಇವು 4 ಪ್ರಮುಖವಾಗಿರ್ತಕ್ಕಂಥ ಕಾರಣಗಳನ್ನ ಹೇಳ್ಬೋದು. ಇನ್ನು ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಪ್ರಶ್ನೆಯನ್ನ ನೀವು ಪ್ರತಿ ವರ್ಷ ಕೇಳತಕ್ಕಂಥ ಚಾನ್ಸಸ್ ಇರುತ್ತೆ. ಈ ವರ್ಷ ಕೂಡ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇರೋದ್ರಿಂದ ಈ ಪ್ರಶ್ನೆಯನ್ನ ನೀವು ಏನ್ ಮಾಡ್ಬೇಕು? ಪರ್ಫೆಕ್ಟ್ ಮಾಡಬೇಕು. ಇದರ ಉತ್ತರ: ಎಡದಿಂದ ಬಲಕ್ಕೆ ಇಳಿಮುಖವಾಗಿರ್ತವೆ, ಇವು ಮೂಲಕ್ಕೆ ಪೀನ ಮಧ್ಯವಾಗಿರ್ತವೆ, ಎರಡೂ ರೇಖೆಗಳು ಪರಸ್ಪರ ಛೇದಿಸುವುದಿಲ್ಲ, ಮತ್ತು 4ನೇದು ಎತ್ತರದ ರೇಖೆಯು ಹೆಚ್ಚಿನ ತೃಪ್ತಿಯನ್ನ ನೀಡುತ್ತದೆ ಅಂತಕ್ಕಂಥದ್ದು ಇದರ ಉತ್ತರ ಆಗಿರುತ್ತೆ. ನೀವು ಓಲ್ಡ್ ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡೋದ್ರ ಮುಖಾಂತರ ನಿಮ್ಮ ಈ ವರ್ಷದ ಪ್ರಶ್ನೆ ಪತ್ರಿಕೆಯನ್ನ ನೀವು ಈಸಿ ಮಾಡ್ಕೊಳ್ಬಹುದು. ಪ್ರತಿದಿನದ ತರಗತಿಯಾಗಿ KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ. ಧನ್ಯವಾದಗಳು.